ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾನೂನುಬದ್ಧವಾದಂಥ MSP ಖಾತ್ರಿ ಕಾನೂನನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ಈ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ. ಈ ಮಾರ್ಚ್ 19ನೇ ತಾರೀಕು ದೆಹಲಿಯಲ್ಲಿ ದೇಶದ ರೈತರ ಬೃಹತ್ ಸಭೆಯನ್ನು ಮಾಡಿ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಪತ್ರವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ರೈತರಿಗೆ MSP ಖಾತ್ರಿಗಿಂತ ಕಡಿಮೆ ಮಾರಾಟ ಮಾಡ್ತಾ ಇರೋದ್ರಿಂದ ವರ್ಷಕ್ಕೆ ನಮ್ಮ ದೇಶದ ರೈತರಿಗೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟ ಆಗ್ತಾ ಇದೆ. ರೈತರು ಇದರಿಂದಲೇ ಆತ್ಮಹತ್ಯೆ ಹಾದಿಯನ್ನು ಹಿಡಿತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ರೈತರನ್ನು ಜಾಗೃತಿ ಮೂಡಿಸಲಿಕ್ಕೆ ಈ ರೈತ ಜಾಗೃತಿ ಯಾತ್ರೆ ಆರಂಭ ಮಾಡ್ತಾ ಇದ್ದೀವಿ. ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡಿ 131 ದಿವಸ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದಂಥ ಜಗಜೀತ್ ಸಿಂಗ್ ದಲೇವಾಲರವರ ನೇತೃತ್ವದಲ್ಲಿ ಈ ಒಂದು ಯಾತ್ರೆ ನಡೀತದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಇವಾಗ ಒಂದ್ಸರಿ ಕೊಡಿ ಸರ್ ಅದನ್ನ. At Rashtrapati Bhavan on the occasion of Republic Day. I look at this invitation and I'm very thrilled and proud to receive this honor, and I look forward to representing our company at Rashtrapati Bhavan on the 26th. As I opened out the invitation, it gave me the sparkle of the Indian culture and art that went into creating such a beautiful invitation. I think I'm going to preserve this as a decoration in my house forever. और सामाजिक प्रतिबद्धता को भी आत्मसात करेंगे. इसी प्रकार स्कूल ऑफ लॉ का शुभारंभ न्याय, संविधान और लोकतांत्रिक मूल्यों के सुदृढ़ीकरण की दिशा में महत्वपूर्ण पहल है. विधि का अध्ययन केवल कानूनों की व्याख्या तक सीमित नहीं है, बल्कि यह न्याय, समानता और मानवाधिकारों की रक्षा का माध्यम है. आज जब समाज तेजी से बदल रहा है, तब ऐसे विधि विशेषज्ञों की आवश्यकता है जो संवैधानिक मूल्यों, नैतिकता और सामाजिक न्याय के प्रति प्रतिबद्ध हो. ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದ ಹಿಂದೆ ಸ್ಟಾರ್ಟಪ್ ಇಂಡಿಯಾವನ್ನು ಉದ್ಘಾಟನೆ ಮಾಡಿ ಆ ಕ್ಯಾಂಪೇನ್ ಪ್ರಾರಂಭ ಮಾಡಿ ಇವತ್ತು 10 ವರ್ಷ ಆ ದಿನಕ್ಕೆ ಆಗಿದೆ. ಟುಡೇ 16th of January is the startup day, and what a happy occasion to start engineering and law college on startup day. So ಈ ಇಂಜಿನಿಯರಿಂಗ್ ಕಾಲೇಜ್ ಶುಡ್ ಜಸ್ಟ್ ನಾಟ್ ಬಿ ಅನದರ್ ಇಂಜಿನಿಯರಿಂಗ್ ಕಾಲೇಜ್ ಅನ್ನುವಂಥದ್ದು ನನ್ನ ವಿನಂತಿ. ಎಲೋಸಿಸ್ ಯಾವತ್ತೂ ಕೂಡ ಹೊಸತನವನ್ನು, ಹೊಸ ವಿಚಾರವನ್ನು, ಹೊಸ ಚಿಂತನೆಯನ್ನು ಕೊಟ್ಟಂಥ ಒಂದು ವಿದ್ಯಾಸಂಸ್ಥೆ. ಡಾಕ್ಟರ್ ME ಸಲೀಂ ರವರು ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಗಣ್ಯರು ಈಗ ಗೆಳೆಯ
ಕ್ರೀಡಾಪಟುಗಳು ಜ್ವರ ಚಪ್ಪಾಳೆ. ಸ್ಪರ್ಧೆಯ ವಿಜೇತರು ಒಮ್ಮೆ ಜೋರು ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸಿದರು. Karnataka State Police is not only one of the best police forces in the country, but is the best police force. We don't become best just like that. Our organization has to have a deep culture, a professional attitude, mental ability and physical fitness to be that, especially in a police department. And I just say you, I can tell this with full conviction and with all the experience. I have not only served in the state police, I have served internationally also as well as in the central police organizations. We definitely represent in Karnataka the best police force, not only the organization, but perhaps anywhere in the world. ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗುತ್ತೆ. ನಂತರ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಪೊಲೀಸ್ ಸ್ಪೋರ್ಟ್ಸ್ ನಡೀತಾ ಇದೆ. ಸೊ ಇದು ಬಹಳ ಮುಖ್ಯವಾದ ಒಂದು ಅಂಶ ಏನಂದರೆ ಈ ಒಂದು ಭಾವನೆಗಳು ಏನಿದೆ ಅದನ್ನು ಮೂಡಿಸುವಂಥದ್ದಾಗಿ ಒಂದು ಇದು ಕಾರ್ಯ ಆಗುತ್ತೆ. ಕ್ರೀಡೆ ಅಂದರೆ ದಂಡ ಮನೋಭಾವ, ಧೈರ್ಯ, ಮನೋಸ್ಥೈರ್ಯ ಹಾಗೂ ಸೋದರಲ್ಲೂ ಸಹ ಮತ್ತೆ ಎದ್ದು ಮತ್ತೆ ಸ್ಟ್ರಗಲ್ ಮಾಡುವಂಥದ್ದು ಏನು ಮೌಲ್ಯಗಳಿದೆ ಆ ಮೌಲ್ಯಗಳನ್ನು ಎಲ್ಲರೂ ತಮ್ಮ ಇಂಬೈಬ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಪೊಲೀಸ್ ಇಲಾಖೆಯ ಈ ಮೌಲ್ಯಗಳು ಸಹ ಆಗಿರುತ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.